ಇವತ್ತಿನ ದಿನ ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರೊಂದಿಗೆ ರಾಜ್ಯದಲ್ಲಿ ಹಾಗೂ ವಿಶೇಷವಾಗಿ ಕೆಲವು ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು ಮಂಡ್ಯದಲ್ಲೂ ಸಹ ಜನತೆಯ ನಿರೀಕ್ಷೆ ಏನಿದೆ ಆ ಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಮೇಲೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರ ಜೊತೆ ಸರ್ಕಾರದ ಹಲವಾರು ಇಲಾಖೆ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಇವತ್ತು 2 ವರ್ಷಗಳ ನಂತರ ವಿಧಾನಸೌಧದ ಈ ಒಂದು ಕೆಂಗಾಲರ ಮಂತ್ರಿಯವರು ಕಟ್ಟಿರ್ತಕ್ಕಂಥ ನಮ್ಮಗಳ ಜನಪ್ರತಿನಿಧಿಗಳ ಒಂದು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೇವಾಲಯ ಅಂತಕ್ಕಂಥದ್ದು ಭಾಳ ಜನ ಹೇಳ್ತಾರೆ. ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಇದು ಸಾರ್ವಜನಿಕರಿಗೆ, ಈ ನಾಡಿನ ಪ್ರತಿಯೊಂದು ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ದೇವಾಲಯ ಇದು. ಅದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ, ಭಾಗವಹಿಸ್ತೇನೆ. ನೋಡೋಣ, ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ. ಜನತೆ ಜೊತೆಗೆ, ಜನತೆ ಆಶೀರ್ವಾದ ಜೊತೆಗೆ ಆ ಭಗವಂತ ಏನೇನು ನಮ್ಮ ಹಣೆಯಲ್ಲಿ ಬರೆದಿರ್ತಾನೆ ಅದರ ಪ್ರಕಾರ ನಾವು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಏನೇನು ಭಗವಂತನ ಇಚ್ಛೆ ಇದೆ, ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಅದರಿಂದ ಇವತ್ತು ದೆಹಲಿಯ ಹಿರಿಯ ಹೈಕಮಾಂಡ್ ಏನಿದೆ, BJPಯ ಹಿರಿಯ ನಾಯಕರಿರ್ಬೋದು, ರಾಜ್ಯದ ನಾಯಕರುಗಳಿರ್ಬೋದು, ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ, ಜನತೆಯ ಆಶೀರ್ವಾದದಿಂದ.